ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಕರಾವಳಿಯಲ್ಲಿ ಕೊರಗಜ್ಜ ದೈವಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಲಕ್ಷಾಂತರ ಮಂದಿ ಭಕ್ತರು ಈ ದೈವವನ್ನು ಆರಾಧಿಸಿಕೊಂಡು ಬಂದಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನಾದರೂ ತೊಂದರೆಗೊಳಗಾದರೆ ಜನರು ಸುರುವಿಗೆ ನೆನಪು ಮಾಡುವ ದೈವವೇ ಕೊರಗಜ್ಜ. ಕುತ್ತಾರಿನ ಆದಿಸ್ಥಳ ಮತ್ತು ಇತರ ಆದಿಸ್ಥಳಗಳು, ನಂತೂರು, ಉಜ್ಜೋಡಿ, ಪದವಿನಂಗಡಿ, ಕಟಪಾಡಿ, ಈ ರೀತಿಯಾಗಿ ಕೆಲವೊಂದು ಕಡೆಗಳಲ್ಲಿ ಕೊರಗಜ್ಜ ಸಾನ್ನಿಧ್ಯ ಇದೆ. ಪ್ರತಿಯೊಂದು ಸಾನ್ನಿಧ್ಯಕ್ಕೂ ತನ್ನದೇ ಆದ ಮಹತ್ವ ಇದೆ. ಕೊರಗಜ್ಜ ಅಂದ ಕೂಡಲೇ ಸಾಮಾನ್ಯರ ದೈವ ಎನ್ನುವ ನಂಬಿಕೆ ಇದೆ. ಯಾಕಂದರೆ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಕೊರಗಜ್ಜನನ್ನು ಆರಾಧನೆ ಮಾಡಲಿಕ್ಕೆ ಆಗುತ್ತೆ. ಕೇವಲ ಬೀಡ ಮತ್ತು ಚಕ್ಕುಲಿ ಕೊಟ್ಟರೂ ಕೊರಗಜ್ಜ ಸಂಪ್ರೀತನಾಗ್ತಾನೆ ಎನ್ನುವ ನಂಬಿಕೆ ಇದೆ. ಬಾಯಾರಿಕೆ ಅಂತ ಹೇಳಿ ಮದ್ಯ ಸಲ್ಲಿಸುವ ಸಂಪ್ರದಾಯವೂ ಇದೆ. ಇಂತಹ ಕೊರಗಜ್ಜನಿಗೆ ಹಲವಾರು ಮಂದಿ ಹರಕೆ ಹೇಳ್ತಾರೆ, ಹಲವಾರು ಮಂದಿ ನಂಬಿಕೊಂಡು ಬರ್ತಾರೆ. ಕೊರಗಜ್ಜನಿಗೆ ಅಗೆಲು ಇದೆ, ಕೋಲ ಇದೆ, ಈ ರೀತಿಯ ಧಾರ್ಮಿಕ ಆಚರಣೆಗಳು ಇವೆ. ಅಂತಹ ಒಂದು ವಿಶಿಷ್ಟ ಶಕ್ತಿಯ ದೈವ ಕೊರಗಜ್ಜ ಸರ್ಕಾರಿ ಅಧಿಕಾರಿಗಳ ಉಡಾಫೆತನದಿಂದ ಬೀದಿ ಪಾಲಾದಂಥದ್ದು ಘಟನೆ ನಡೆದಿರುವುದು ಬೆಳ್ತಂಗಡಿ ತಾಲೂಕಿನ ಬಜಿರೆ ಎಂಬ ಗ್ರಾಮದಲ್ಲಿ. ಬೆಳ್ತಂಗಡಿ ಮತ್ತು ಬಂಟ್ವಾಳ ತಾಲೂಕಿನ ಗಡಿ ಗ್ರಾಮ ಈ ಬಜಿರೆ. ಈ ಬಜಿರೆ ಗ್ರಾಮಕ್ಕೆ ಹೋಗುವುದಾದರೆ ಬಂಟ್ವಾಳ ಬೆಳ್ತಂಗಡಿ ರಾಷ್ಟ್ರೀಯ ಹೆದ್ದಾರಿಯ ಮೂರ್ಜೆ ಎಂಬಲ್ಲಿಂದ ಎಡದ ಬದಿಯಲ್ಲಿ ಹೋಗಬೇಕು. ಸುಮಾರು ಒಂದು 3 ಕಿಲೋಮೀಟರ್ ಹೋದರೆ ಅಲ್ಲಿ ಬಜರೆ ಗ್ರಾಮವನ್ನು ಸಂಪರ್ಕಿಸ್ತಾರೆ. ಅಲ್ಲಿ ರಸ್ತೆ ಬದಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಕೊರಗಜ್ಜ ದೈವದ ಸಾನ್ನಿಧ್ಯ ಇತ್ತು. ಆ ದೈವವನ್ನು ಅಲ್ಲಿನ ಬಾಡಾರು ಕುಟುಂಬಸ್ಥರು ನಂಬಿಕೊಂಡು ಬಂದಿದ್ದರು. ಸುಮಾರು 100-200 ವರ್ಷಗಳಿಂದ ಅಲ್ಲಿ ಒಂದು ಮರದ ಬುಡದಲ್ಲಿ ಕಲ್ಲು ಹಾಕಿ ಆ ಕೊರಗಜ್ಜನನ್ನು ಆರಾಧನೆ ಮಾಡಿಕೊಂಡು ಬರಲಾಗ್ತಾ ಇತ್ತು. ಈ ದೂಜ ಮಾಸ್ಟ್ರು ಅಂತ ಹೇಳಿ ಒಬ್ಬರು ಹಿರಿಯರಿದ್ದರು. ಅವರೊಂದು ದರ್ಖಾಸ್ತು ಭೂಮಿಯನ್ನು ಖರೀದಿಸಿ ಅಲ್ಲಿನ ಒಂದು ಮರದ ಬುಡದಲ್ಲಿ ದೈವವನ್ನು ಆರಾಧನೆ ಮಾಡಿಕೊಂಡು ಬರ್ತಾಯಿದ್ರು. ಅದರ ನಂತರ ಅದಕ್ಕೆ ಪರಿವಾರ ದೈವಗಳು ಸೇರಿಕೊಂಡಿದ್ದವು. ಎಲ್ಲ ದೈವಗಳಿಗೂ ಅಲ್ಲಿ ಸೇವೆ ನಡೀತಾ ಇತ್ತು. ಸರಿಸುಮಾರು ಕೆಲವು ವರ್ಷಗಳಿಂದ ಈ ಸೇವೆ ಅನುಚಾರವಾಗಿ ನಡ್ಕೊಂಡು ಬರ್ತಾ ಇದ್ದಾಗಲೇ ಅಲ್ಲಿನ ಸ್ಥಳೀಯರೆಲ್ಲ ಸೇರಿ ಈ ಕೊರಗಜ್ಜ ಅದೊಂದು ಕುಟುಂಬ ದೈವವಲ್ಲ, ಅದೊಂದು ಸಾರ್ವಜನಿಕವಾಗಿ ಅದನ್ನು ಆರಾಧನೆ ಮಾಡಬೇಕು ಎನ್ನುವ ಒಂದು ಚಿಂತನೆಯನ್ನು ನಡೆಸಿತು. ಆದರೆ ಅದಕ್ಕೆ ಈ ಮೇಲಿನ ಬಾಡಾರು ಕುಟುಂಬಸ್ಥರು ಒಪ್ಪಿಗೆ ಸೂಚಿಸಿದರು. ಮತ್ತು ಎಲ್ಲರೂ ಸೇರಿ ಒಂದು ಸಮಿತಿ ಮಾಡಿ ಅದರಲ್ಲಿ ಇಷ್ಟು ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂಥ ಕುಟುಂಬಕ್ಕೆ ಒಂದು ಮರ್ಯಾದೆ ಕೊಡಬೇಕು. ಅಂದರೆ ಆನುವಂಶಿಕ ಮುಸ್ತೈದರಿಗೆ ಮತ್ತು ಯಾವುದಾದ್ರೂ ಒಂದು ಜವಾಬ್ದಾರಿ ಕೊಡಬೇಕು. ಮತ್ತು ಬಾಕಿದ ಜವಾಬ್ದಾರಿಯನ್ನು ಸಮಿತಿಯವರು ನಿರ್ವಹಿಸುವುದು ಮತ್ತು ಅದನ್ನು ಸಾರ್ವಜನಿಕವಾಗಿ ಆಚರಿಸುವುದು ಎನ್ನುವ ಒಂದು ತೀರ್ಮಾನವನ್ನು ಕೈಗೊಂಡಿದ್ದರು. ಆದರೆ ಬಾಡಾರು ಕುಟುಂಬಸ್ಥರಿಗೆ ಆನುವಂಶಿಕ ಮುಸ್ತೈದರಿಗೆ ಮತ್ತೊಂದು ಪ್ರಮುಖ ಹುದ್ದೆ ಕೊಡಲಿಕ್ಕೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಅದು ಸಮಸ್ಯೆಯಾಗಿ ಉಳಿದಿತ್ತು. ಕಳೆದ ಜನವರಿಯಲ್ಲಿ ಈ ಕೊರಗಜ್ಜರ ದೈವಕ್ಕೆ ಕೋಲ ನಡೆದಿತ್ತು. ಅದಾದ ನಂತರ ಆ ಊರವರು ಸೇರಿ ಆ ಕೊರಗಜ್ಜನ ಕಲ್ಲನ್ನು ಅಲ್ಲಿಂದ ಎತ್ತಿಕೊಂಡು ಹೋದರು. ಮತ್ತು ಅದಕ್ಕೊಂದು ಕಟ್ಟಿದ್ದ ಚಪ್ಪರವನ್ನು, ಅದು ಶೀಟ್ ಹಾಕಿ ಮಾಡಿದರು, ಅದನ್ನು ಭಗ್ನಗೊಳಿಸಿದರು. ಆಗ ಅದಕ್ಕೆ ಬಾಡಾರು ಕುಟುಂಬಸ್ಥರಲ್ಲಿ ಒಬ್ಬರಾದಂತಹ ರಮೇಶ್ ಅವರು ಅದಕ್ಕೊಂದು ತೆಂಗಿನ ಗರಿಯ ಚಪ್ಪರ ನಿರ್ಮಿಸಿ ಅದರಲ್ಲಿ ಒಂದು ಮನೆಯಲ್ಲಿದ್ದ ಗಂಧ ಅರಿಯುವ ಕಲ್ಲನ್ನು ಇಟ್ಕೊಂಡು ಹೋಗಿ ಅಲ್ಲಿ ಇಟ್ಟು ಅದಕ್ಕೊಂದು ದೀಪ ಹಚ್ಚಲಿಕ್ಕೆ ಆರಂಭ ಮಾಡಿದರು. ಮತ್ತು ಈ ಕೊರಗಜ್ಜನನ್ನು ಇಲ್ಲಿಂದ ಕೊಂಡೋದ ಕೊರಗಜ್ಜ ದೈವದ ಕಲ್ಲನ್ನು ಅವರು ಮತ್ತೊಂದು ಕಡೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಆರಾಧನೆ ಮಾಡ್ಕೊಂಡು ಬಂದಿದ್ದು ಸ್ವಲ್ಪ ದೂರದ ಜಾಗದಲ್ಲಿ ಇತ್ತು. ಈ ಸಂದರ್ಭದಲ್ಲಿ ಈ ಸ್ಥಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಬಾಡಾರು ಕುಟುಂಬಸ್ಥರು
ಈ ದೂಜಭೂಷಣ ಮಗ ಇದ್ದಾರೆ ಡಾಕ್ಟರ್ ರಾಜೇಶ್ ಅಂತೇಳಿ, ಅವರು ಸರ್ಕಾರಿ ವೈದ್ಯರು, ಅವರ ಪತ್ನಿಯು ಸರ್ಕಾರಿ, ಮತ್ತು ಅವರ ಇಡೀ ಕುಟುಂಬಸ್ಥರು ಸೇರಿಕೊಂಡು ಅದಕ್ಕೊಂದು ಗುಡಿ ನಿರ್ಮಾಣ ಮಾಡುವುದು ಅಂತ ಹೇಳಿ ಅದಕ್ಕೆ ಕಲ್ಲಿನ ಕೆಲಸ ಅದನ್ನೆಲ್ಲ ಮಾಡಿದ ಈ ಸಂದರ್ಭದಲ್ಲಿ ಊರವರ ಆಕ್ಷೇಪಣೆ ಬಂತು, ಅಲ್ಲಿ ನೀವು ಗುಡಿ ನಿರ್ಮಾಣ ಮಾಡಬಾರ್ದು, ಅದು ತಗದೆಗೆ ಕಾರಣ ಆಗುತ್ತೆ ಅಂತ ಹೇಳಿ. ಇಂತೂ ಇಲ್ಲಿ ಅದು ಗುಡಿ ಇತ್ತು, ಆ ಗುಡಿಯಲ್ಲಿ ಕಟ್ಟಿದ್ದಂತಹ ಆ ತೆಂಗಿನ ಗರಿಯ ಚಪ್ಪರಕ್ಕೆ ಆ ದೈವಕ್ಕೆ ದೀಪ ಇಡ್ತಿದ್ದಂತಹ ಹರೀಶ್ ಅವರೇ ಪಾನಮತ್ತರಾಗಿ ಬೆಂಕಿ ಹಚ್ಚಿತು. ಇದರಿಂದಾಗಿ ಸ್ಥಳೀಯವಾಗಿ ಗೊಂದಲ ಸೃಷ್ಟಿಯಾಯಿತು. ಹರೀಶರವರ ಮೇಲೆ ವೇಣೂರು ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಯಿತು. ಅವರನ್ನು ಪೊಲೀಸರು ಬಂಧಿಸಿ ಜೈಲಿಗೂ ಕಟ್ಟಿದರು. ಅಲ್ಲಿಂದ ಈ ವಿವಾದ ಸ್ಟಾರ್ಟ್ ಆಯಿತು. ಈ ಹೊತ್ತಿಗೆ ಈ ಬಾಡಾರು ಕುಟುಂಬಸ್ಥರು ಇನ್ನೂ ಹೊರತುಪಡಿಸಿ ಅಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಕೆಲವು ವರ್ಷಗಳ ಹಿಂದೆ ಜಾಗ ಖರೀದಿ ಮಾಡಿ ವಾಸ್ತವ್ಯ ಹೂಡಿರುವಂಥ ಪ್ರದೀಪ್ ಹೆಗಡೆ ಮತ್ತು ಇತರ ಊರವರು ಸೇರಿಕೊಂಡು ಒಂದು ಕೊರಂಗಲ್ಲು ಕೊರಗಜ್ಜ ಸೇವಾ ಸಮಿತಿ ಅಂತೇಳಿ ಒಂದು ಟ್ರಸ್ಟ್ ಮಾಡಿದರು. ಅವರ ಉದ್ದೇಶ ಏನಿದೆ, ಆ ಟ್ರಸ್ಟಿನ ಅಡಿಯಲ್ಲಿ ಇಲ್ಲಿ ಒಂದು ದೈವಸ್ಥಾನ ನಿರ್ಮಿಸಿದ್ದು ಮತ್ತು ಅದನ್ನು ಸಾರ್ವಜನಿಕವಾಗಿ ಅದನ್ನು ಆರಾಧಿಸುವುದು ಅಂತ ಹೇಳಿ. ಆದರೆ ಅದಕ್ಕೆ ಬಾಡಾರು ಕುಟುಂಬಸ್ಥರು, ಮೇಲಿನ ಬಾಡಾರು ಕುಟುಂಬಸ್ಥರು ಅದಕ್ಕೆ ಒಪ್ಪಲಿಲ್ಲ. ಅದಕ್ಕಾಗಿ ಅವರು ಬೇರೆ ಒಂದು ಟ್ರಸ್ಟ್ ನಿರ್ಮಾಣ ಮಾಡಿದರು. ಈ ಪ್ರದೀಪ್ ಹೆಗ್ಡೆ ಕುಟುಂಬಸ್ಥರು ಮಾಡಿದ ಟ್ರಸ್ಟ್ ಪ್ರದೀಪ್ ಹೆಗ್ಡೆ ಅವರ ಮನೆ ಡೋರ್ ನಂಬರ್ನಲ್ಲಿ ರಿಜಿಸ್ಟರ್ ಆಗಿದ್ದರೆ, ಮೇಲಿನ ಬಾಡಾರು ಕುಟುಂಬಸ್ಥರು ಮಾಡಿದಂಥ ಟ್ರಸ್ಟ್ ಬಾಡಾರು ಕುಟುಂಬಸ್ಥರ ಮನೆ. ಯಾಕಂದರೆ ಈ ವಿವಾದಿತ ಏನು ಕೊರಗಜ್ಜ ಸಾನ್ನಿಧ್ಯ ಇದೆ, ಅದರ ಪಕ್ಕದಲ್ಲಿ ಅವರ ಮನೆ ಇದೆ, ಆ ವಿಳಾಸದಲ್ಲಿ ಅವರು ಮಾಡಿದರು. ಅದರಿಂದಾಗಿ ಎರಡು ಟ್ರಸ್ಟಿನ ಸಾಚಾತನದ ಬಗ್ಗೆ ಬೆಳ್ತಂಗಡಿ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸು ದಾಖಲಾಗಿದೆ. ಕೇಸು ವಿಚಾರಣೆಯ ಹಂತದಲ್ಲಿದೆ. ಈ ಮಧ್ಯೆ ಬಾಡಾರು ಕುಟುಂಬಸ್ಥರು ಅಲ್ಲಿ ಅವರ ಜಾಗದಲ್ಲಿ, ಅಂದರೆ ಅವರಿಗೆ ದರ್ಖಾಸ್ತಾಗಿ ಮಂಜೂರಾಗಿರುವ ಜಾಗದಲ್ಲಿ ಅವರು ಕೊರಗಜ್ಜನ ಕಟ್ಟೆಯೊಂದನ್ನು ನಿರ್ಮಿಸಿ ಕೊರಗಜ್ಜನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆರಾಧನೆ ಮಾಡಲಿಕ್ಕೆ ಆರಂಭಿಸಿದರು. ಸ್ವಲ್ಪ ದಿನ ಅವರು ಆರಾಧನೆ ಮಾಡಿದರು. ಅದರ ನಂತರ ಅವರು ಯಾವ ಸ್ಥಳದಲ್ಲಿ ಕೊರಗಜ್ಜನ ಗುಡಿ ಕಟ್ಟಬೇಕಂತ ತೀರ್ಮಾನ ಮಾಡಿ ಗುದ್ದಲಿ ಪೂಜೆಯನ್ನು ಮಾಡಿದರು, ಅದೇ ಸ್ಥಳದಲ್ಲಿ ಆ ಕಟ್ಟೆಯನ್ನು ತೆಗೆದು ಇಲ್ಲಿ ನಿರ್ಮಾಣ ಮಾಡಿ ಸುಸಜ್ಜಿತವಾಗಿ ಒಂದು ಕಟ್ಟೆ ನಿರ್ಮಾಣ ಮಾಡಿದರು. ಕೆಲವು ದಿನಗಳ ಕಾಲ ಅದಕ್ಕೆ ಪೂಜೆ ಪುನಸ್ಕಾರ ನಡೆಯಿತು. ಈ ಮಧ್ಯೆ ಪ್ರದೀಪ್ ಹೆಗ್ಡೆ ಮತ್ತವರ ಸಹವರ್ತಿಗಳು ಸರ್ಕಾರಿ ಜಾಗದಲ್ಲಿ ಕೊರಗಜ್ಜ ಸಾನ್ನಿಧ್ಯ ಇದೆ ಅಂತ ಹೇಳಿ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಹರೀಶ್ ಪೂಂಜಾ ಅವರ ಸೂಚನೆಯನ್ನು ಬೆಳ್ತಂಗಡಿ ತಹಶೀಲ್ದಾರ್ ಸ್ಥಳಕ್ಕೆ ಬಂದು ಆ ಸ್ಥಳವನ್ನು ಅಳತೆ ಮಾಡಿಸಿದ್ದು ಸರ್ವೆ ಅವರ ಮೂಲಕ. ನೋಡುವಾಗ ಆ ಜಾಗ ಸರ್ಕಾರಿ ಭೂಮಿ ಎನ್ನುವುದು ಸ್ಪಷ್ಟ ಆಗಿತ್ತು. ಬಾಡಾರು ಕುಟುಂಬಸ್ಥರ ಮನೆಗೆ ಹೋಗುವ ದಾರಿಯು ಅದೇ ಜಾಗದಲ್ಲಿ ಇದೆ. ಆದ್ದರಿಂದಾಗಿ ಅದು ಸರ್ಕಾರಿ ಭೂಮಿ, ಇಲ್ಲಿ ಯಾವುದೇ ರೀತಿಯ ಕೃತ್ಯಗಳನ್ನು ನಡೆಸಬಾರದು, ಯಾವುದೇ ರೀತಿಯ ಪೂಜೆ ಪುನಸ್ಕಾರ ನಡೆಸಬಾರದು. ಅದಕ್ಕೆ ಎಲ್ಲಿ ಕೊರಗಜ್ಜನಿಗೆ ಒಂದು ದೀಪ ಇಡ್ತಾಯಿದ್ರು, ಇದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿ ತಹಶೀಲ್ದಾರರು ಆ ಸಂದರ್ಭದಲ್ಲಿ ಭರವಸೆ ನೀಡಿದರು. ಅದರಂತೆ ಸ್ವಲ್ಪ ದಿನ ಕಳೆದ ಮೇಲೆ ತಹಶೀಲ್ದಾರರು ಆ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಶೀಟ್ ಹಾಕಿಸಿ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಅದಕ್ಕೆ ಒಂದು ದೀಪ ಇಡುವಕ್ಕೆ ಒಬ್ಬರನ್ನು ನೇಮಿಸಿ ಮಾಡ್ಕೊಂಡು ಬಂದರು. ಇದು ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಖುಷಿ ತಂದುಕೊಟ್ಟಿದೆ. ಇದು ನಮ್ಮ ಕೋರಿಕೆಯಂತೆ ಇಲ್ಲಿ ಕೊರಗಜ್ಜ ಸಾನ್ನಿಧ್ಯ ಆಗಿದೆ, ಇದಕ್ಕೂ ಬಾಡಾರು ಕುಟುಂಬಸ್ಥರಿಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವುದನ್ನು. ಆಗ ಬಾಡಾರು ಕುಟುಂಬಸ್ಥರು ಏನು ಮಾಡಿದರು ಅಂತ ಹೇಳಿದರೆ, ಇವರು ಯಾವಾಗ ಅವರ ಈ ದರ್ಖಾಸ್ತು ಭೂಮಿಯಲ್ಲಿ ಕೊರಗಜ್ಜ ಸಾನ್ನಿಧ್ಯವನ್ನು ನಿರ್ಮಿಸಿದ್ರು, ಅದನ್ನು ತೆಗೆದು
ಅವರು ಎಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು ಅಲ್ಲಿ ಸಾನ್ನಿಧ್ಯವನ್ನು ನಿರ್ಮಿಸಿದರು. ಅದಕ್ಕೆ ಗಣಹೋಮ, ಸಾನ್ನಿಧ್ಯ ಕಲಶ, ಇದೆಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ನಡೆಸಿ ಒಂದು 2-3 ದಿನಗಳ ಕಾಲ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿದರು. ಈ ಮಧ್ಯೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ತಹಶೀಲ್ದಾರರಿಗೆ ದೂರ ಹೋಯಿತು. ಕೆಲವು ದಿನಗಳ ಹಿಂದೆ ತಹಶೀಲ್ದಾರ್ ಅವರು ನೇರವಾಗಿ ತನ್ನ ಸಿಬ್ಬಂದಿಗಳನ್ನು ಕರೆದುಕೊಂಡು ಬಂದು ಇಲ್ಲಿದ್ದ ಕೊರಗಜ್ಜನ ಮೂರ್ತಿಯನ್ನು ತೆಗೆದು ಬಾಡಾರ ಕುಟುಂಬಸ್ಥರ ಮನೆಯ ಜಗಲಿಯಲ್ಲಿ ಇಟ್ಟು ಇದನ್ನು ನೆಲಸಮ ಮಾಡಿದ್ರು. ಅಲ್ಲದೆ ಇದು ಖಾಸಗಿ ಆಸ್ತಿ ಅಲ್ಲ, ಇದು ಸರ್ಕಾರಿ ಆಸ್ತಿ, ಇದನ್ನು ಅತಿಕ್ರಮ ಪ್ರವೇಶ ಮಾಡಿದರೆ ಶಿಕ್ಷಿಸಲಾಗುವುದು ಎನ್ನುವ ಒಂದು ದೊಡ್ಡ ಬ್ಯಾನರ್ ಕಟ್ಟಿ ಹೋಗಿದ್ದಾರೆ. ಆದರೆ ಪಕ್ಕದಲ್ಲಿ ಸರ್ಕಾರಿ ಜಾಗದಲ್ಲೇ ಕೊರಗಜ್ಜ ಸಾನ್ನಿಧ್ಯವನ್ನು ತಹಶೀಲ್ದಾರ್ ಅವರೇ ನಿರ್ಮಿಸಿ ಕೊಟ್ಟಿದ್ದಾರೆ. ಇದು ಅಲ್ಲಿಯ ವಿವಾದಕ್ಕೆ ಕಾರಣವಾಗಿದೆ. ಈಗ ಈ ಕೊರಗಜ್ಜನ ಆರಾಧನೆ ವಿಚಾರದಲ್ಲಿ ಗ್ರಾಮಸ್ಥರು ಮತ್ತು ಕುಟುಂಬ ಇದರ ಮಧ್ಯೆ ಇರುವ ಹೊಯ್ದಾಟದಿಂದಾಗಿ ಈಗ 4-5 ದಿನಗಳ ಕಾಲ ಆರಾಧನೆಗೊಳಪಟ್ಟಂಥ ಕೊರಗಜ್ಜ ದೈವದ ಬಿಂಬ ಏನಿದೆ ಅದು ಈಗ ಬಾಡಾರು ಕುಟುಂಬಸ್ಥರ ಮನೆಯ ಜಗಲಿಯೇ ಸೇರಿ. ಇಲ್ಲಿ ಮುಖ್ಯವಾದ ಪ್ರಶ್ನೆ ಇರುವುದು ಏನಂತ ಹೇಳಿದರೆ, ಸರ್ಕಾರಿ ಜಾಗದಲ್ಲಿ ಆರಾಧನೆ ಮಾಡುತ್ತಿದ್ದ ಕೊರಗಜ್ಜ ದೈವವನ್ನು ತೆರವುಗೊಳಿಸಲಿಕ್ಕೆ ತಹಶೀಲ್ದಾರಿಗೆ ಅಧಿಕಾರ ಇದೆಯಾ ಇಲ್ವಾ ಎನ್ನುವುದು. ಆದರೆ ತಾಲೂಕು ದಂಡಾಧಿಕಾರಿಗಳಾಗಿ ಅವರಿಗೆ ಕೆಲವೊಂದು ಅಧಿಕಾರಗಳಿವೆ. ಸರ್ಕಾರಿ ಜಾಗವನ್ನು ಯಾರೇ ಅತಿಕ್ರಮಿಸಿದರೂ ಅದನ್ನು ತೆರವುಗೊಳಿಸುವ ಅಧಿಕಾರ ತಹಶೀಲ್ದಾರಿಗೆ ಇದ್ದೇ ಇದೆ. ಅದು ಧಾರ್ಮಿಕ ವಿಚಾರದಲ್ಲಿರ್ಬೋದು, ಸಾಮಾಜಿಕ ವಿಚಾರದಲ್ಲಿರ್ಬೋದು, ಕೌಟುಂಬಿಕ ವಿಚಾರದಲ್ಲಿರ್ಬೋದು, ಯಾವುದೇ ಕಾರಣದಲ್ಲಿ ಇರ್ಬೋದು. ನಿಮಗೆ ವರ್ಗ ಸ್ಥಳದ ಕುಮ್ಕಿ ರೈಟ್ಸಿನ ಜಾಗವನ್ನು ಮಾತ್ರ ತಹಶೀಲ್ದಾರರು ರಿಜಿಸ್ಟ್ರೇಷನ್ ಮಾಡ್ಬೋದು. ಯಾಕಂದರೆ ಅಲ್ಲಿ ಪರ್ಮನೆಂಟ್ ಕಟ್ಟಡ ಕಟ್ಟಲಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ರಿಜಿಸ್ಟ್ರೇಷನ್ ಮಾಡ್ಬೋದೇ ಹೊರತು ಅದರ ಅನುಭೋಗತನವನ್ನು ತಹಶೀಲ್ದಾರರು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಇದು ದರ್ಖಾಸ್ತು ಭೂಮಿಯಾಗಿದ್ದರಿಂದ ದರ್ಖಾಸ್ತು ಭೂಮಿಗೆ ಕುಮ್ಕಿ ರೈಟ್ಸ್ ಇಲ್ಲದೇ ಇರುವುದರಿಂದ ಈ ಜಾಗದ ಮೇಲಿನ ಅಧಿಕಾರ ಏನೇ ಇದ್ದರೂ ತಾಲೂಕು ದಂಡಾಧಿಕಾರಿಯ ನೆಲೆಯಲ್ಲಿ ತಹಶೀಲ್ದಾರರಿಗೆ ಇರುವಂಥದ್ದು. ಇಲ್ಲಿ ಪ್ರಶ್ನೆ ಮೂಡುವುದು, ತಹಶೀಲ್ದಾರರವರು ಸರ್ಕಾರಿ ಜಾಗದಲ್ಲಿ ಕೊರಗಜ್ಜ ದೈವಕ್ಕೆ ಒಂದು ಚಪ್ಪರ ಹಾಕಿ ಪೂಜೆ ಪುನಸ್ಕಾರವನ್ನು ಮಾಡಿ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಎನ್ನುವುದು. ಈಗ ತಹಶೀಲ್ದಾರ್ ಅವರೇ ಅಲ್ಲಿ ಚಪ್ಪರ ಹಾಕಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅದನ್ನು ತೆರವುಗೊಳಿಸದೆ ಅದರ ನಂತರ ಮಾಡಿದಂತಹ ಇವರು ಬಾಡಾರ ಕುಟುಂಬಸ್ಥರು ಮಾಡಿದಂತಹ ಕೊರಗಜ್ಜ ಸಾನ್ನಿಧ್ಯವನ್ನು ತೆರವುಗೊಳಿಸಿದ್ದಾರೆ. ತೆರವುಗೊಳಿಸಿದರೆ ಎರಡನ್ನೂ ತೆರವುಗೊಳಿಸಿದ್ದಾರೆ. 2 ಸಹ ಇರೋದು ಸರ್ಕಾರಿ ಜಾಗದಲ್ಲಿ. ಆದ್ದರಿಂದಾಗಿ ತಹಶೀಲ್ದಾರರು ಯಾವುದೋ ಒಂದು ರೀತಿಯ ಒತ್ತಡಕ್ಕೆ ಮಣಿದಿದ್ದಾರೆ ಎನ್ನುವುದು ಬಾಡಾರ ಕುಟುಂಬಸ್ಥರ ಆರೋಪ. ಆ ಆರೋಪ ಮೇಲ್ನೋಟಕ್ಕೆ ಸತ್ಯವೂ ಹೌದು. ಯಾಕಂದರೆ ತಹಶೀಲ್ದಾರ್ ಅವರಿಗೆ ಅವರ ಸರ್ಕಾರಿ ಭೂಮಿಯನ್ನು ರಕ್ಷಿಸಿಕೊಳ್ಳುವ ಎಲ್ಲ ಹಕ್ಕುಗಳಿವೆ. ಅದು ಅವರ ಕರ್ತವ್ಯವೂ ಹೌದು, ಅನಿವಾರ್ಯತೆಯೂ ಹೌದು. ಆದರೆ ಆ ಮಟ್ಟದಲ್ಲಿ ಅವರು ಒಂದು ಪಕ್ಷಕ್ಕೆ, ಯಾಕಂದರೆ ಸಾರ್ವಜನಿಕರ ಪಕ್ಷಕ್ಕೆ ಅವರು ಒತ್ತಾಸೆಗೆ ನಿಂತು ಒಂದು ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸರ್ಕಾರಿ ವೆಚ್ಚ ಅಂತ ಬರೋದಿಲ್ಲ, ಅದು ಅವರು ವೈಯಕ್ತಿಕ ವೆಚ್ಚದಲ್ಲಿ ಮಾಡಿರ್ಬೋದು ಅಂತ ಕಾಣ್ತದೆ, ಕೊರಗಜ್ಜ ಸಾನ್ನಿಧ್ಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದನ್ನು ತಹಶೀಲ್ದಾರ ಮನಸ್ಸಲ್ಲಿ ಒಂದು ಕೊರಗಜ್ಜ ಸಾನ್ನಿಧ್ಯ ಇದ್ದರೆ ಅದು ಸಾಕು, ಅದೇ ಸಾನ್ನಿಧ್ಯವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಆದರೆ ಇಲ್ಲಿ ಆ ಸಾನ್ನಿಧ್ಯವನ್ನು ವಹಿಸಿಕೊಂಡವರು ಸಹ ಒಂದು ಟ್ರಸ್ಟ್ ಮಾಡಿದ್ದಾರೆ, ಬಾಡಾರು ಕುಟುಂಬಸ್ಥರು ಒಂದು ಟ್ರಸ್ಟ್ ಮಾಡಿದ್ದಾರೆ. ಎರಡೂ ಟ್ರಸ್ಟಿನ ಮಧ್ಯೆ ನ್ಯಾಯಾಲಯದಲ್ಲಿ ಅಸಲಿತನದ ಬಗ್ಗೆ ದಾವೆ ಇದೆ. ಅದರಿಂದಾಗಿ ನ್ಯಾಯಾಲಯದಲ್ಲಿ ಇನ್ನು ಮುಂದಕ್ಕೆ ಆ ದಾವೆ ಯಾರ ಪರವಾಗಿ ಆಗುತ್ತೆ ಅಂತ ನೋಡಲಿಕ್ಕಿದೆ. ಈ ಮಧ್ಯೆ ತಹಶೀಲ್ದಾರ್ ಈ ವಿವಾದವನ್ನು ಈ ರೀತಿಯಾಗಿ ಜಟಿಲಗೊಳಿಸಿದ್ದಾರೆ. ಈಗ ಇರುವ ಅವಕಾಶಗಳು ಏನು ಅಂತ ಹೇಳಿದರೆ, ಈಗ ಒಂದು ಕೊರಗಜ್ಜ ಸಾನ್ನಿಧ್ಯವನ್ನು ತೆರವುಗೊಳಿಸಿದ್ದಾರೆ. ಇನ್ನೊಂದು ಸಾನ್ನಿಧ್ಯಕ್ಕೆ ತಹಶೀಲ್ದಾರ್ ಅವರು ಸೂಚನೆ ನೀಡಿ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ನಡೆಸುವುದು ಎಲ್ಲವೂ ಸರಿಯೇ, ಅದು ಯಾರು ನಡೆಸಿದ್ದು ದೇವರಿಗೆ ತರ್ತದೆ.
ಅದು ಅವರಿಗೆ ತಲುಪ್ತದೆ, ಅವರ ಕೃಪಾಶೀರ್ವಾದ ಸಿಗುತ್ತೆ ಅಂತ ಹೇಳಿ. ಆದರೆ ಈ ವಿವಾದವನ್ನು ಈ ರೀತಿಯಾಗಿ ಜಟಿಲಗೊಳಿಸಲಾಗಿದೆ. ಇನ್ನು ಬಾಡಾರ ಕುಟುಂಬದ ಸಹ ಈ ಬಗ್ಗೆ ನ್ಯಾಯಾಲಯದ ಮೆಟ್ಟಿಲೇರಲು ಚಿಂತನೆ ನಡೆಸಿದ್ದಾರೆ. ಇಲ್ಲಿ ತಹಶೀಲ್ದಾರರ ಕ್ರಮ ಮಾತ್ರ ಇಲ್ಲಿ ಪ್ರಶ್ನಾರ್ಹವಾಗಿರುತ್ತದೆ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಿ ಜಾಗವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಇರುವ ವ್ಯಕ್ತಿಯಾಗಿ ಅವರು ಒಂದು ಧಾರ್ಮಿಕ ನಂಬಿಕೆ ವಿಚಾರದಲ್ಲಿ ಎರಡು ಪಕ್ಷಗಾರರನ್ನು, ಅಂದರೆ ಎರಡು ಒಂದು ಊರಿನವರು ಮತ್ತು ಬಾಡಾರ ಕುಟುಂಬಸ್ಥರನ್ನು ಒಟ್ಟಿಗೆ ಸೇರಿಸಿ ಒಂದು ಸೌಹಾರ್ದಯುತವಾಗಿ ಅದನ್ನು ವಿವಾದ ಮುಗಿಸಲಿಕ್ಕೆ ಪ್ರಯತ್ನ ಪಡಬೇಕಿತ್ತು. ಇದರ ಪರಿಣಾಮ ಏನಾಯಿತು? ವಿವಾದ ಹಾಗೆ ಉಳ್ಕೊಂಡಿತ್ತು. ವೇಣೂರು ಪೊಲೀಸರಿಗೆ ಅಲ್ಲಿ ದಿನನಿತ್ಯ ಕಾವಲು ಕಾಯುವ ಕೆಲಸ. ಈ ರೀತಿಯ ವಿವಾದಗಳು ಹಲವಾರು ಕಡೆಗಳಲ್ಲಿ ನಡೆದಿದೆ. ಯಾಕಂದರೆ ಕೊರಗಜ್ಜ ಸಾನ್ನಿಧ್ಯಕ್ಕೆ ಭಕ್ತರು ಹೆಚ್ಚೆಚ್ಚು ಒಲವು ತೋರಿಸುವುದರಿಂದ ಮತ್ತು ಅದಕ್ಕೆ ಆದಾಯ ಹರಿದು ಬರುವುದರಿಂದ ಕೊರಗಜ್ಜ ಸಾನ್ನಿಧ್ಯಕ್ಕೆ ಆಡಳಿತಕ್ಕೆ ಒಂದು ಪೈಪೋಟಿ ಆರಂಭವಾಗಿರುವುದು. ದೀಪ ಇಡಲಿಕ್ಕೆ, ದೀಪದ ಎಣ್ಣೆ ತರಲಿಕ್ಕೆ, ದೀಪದ ಬತ್ತಿ ತರಲಿಕ್ಕೆ ಆದಾಯ ಮೂಲ ಇಲ್ಲದ ದೇವಸ್ಥಾನಗಳನ್ನು ಯಾರೂ ನೋಡುವುದಿಲ್ಲ. ಆದರೆ ಆದಾಯ ಎಲ್ಲಿ ಬರುತ್ತೆ ಅಂಥ ದೇವಸ್ಥಾನಗಳ ಆಡಳಿತಕ್ಕೆ ಪೈಪೋಟಿ ನಡೀತಲೇ ಇದೆ. ಇತಿಹಾಸ ಪ್ರಸಿದ್ಧ ಪನೋಳಿಬೈಲು ಕಲ್ಲುಟಿ ದೇವಸ್ಥಾನ ತಿಂಗಳಿಗೆ ಲಕ್ಷಾಂತರ ರು ಆದಾಯ ಬರುವಂತಹ ದೇವಸ್ಥಾನ. ಸಾವಿರಾರು ಅಗೆಲು ಸೇವೆ ನಡೀತದೆ, ನಿತ್ಯ ನಿರಂತರ ಕೋಲ ಸೇವೆ ನಡೀತದೆ, ಹರಕೆ ಬಂದು ಬೀಳ್ತದೆ. ಅಲ್ಲಿಯೂ ಸಹ ಅಷ್ಟೇ ಜಾಗದ ಒಡೆತನ ಬಂಟ ಸಮುದಾಯಕ್ಕಿದ್ದರೆ ದೈವಸ್ಥಾನದ ಚಾಕರಿ ಹಕ್ಕು ಕುಲಾಲ ಸಮುದಾಯಕ್ಕಿದೆ. ಇವರ ಮಧ್ಯ ತಗಾದೆಯಲ್ಲಿ ಆ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ಸ್ವಾಧೀನ ಪಡಿಸ್ಕೊಳ್ಳುತ್ತೆ. ಇದೇ ರೀತಿ ಪತಂಗೇಡಿಯ ಕೊರಗಜ್ಜನ ದೇವಸ್ಥಾನದಲ್ಲೂ ಸಹ ಮುಜರಾಯಿ ಇಲಾಖೆ ಸ್ವಾಧೀನಕ್ಕೆ ಹೋಯಿತು. ಈ ದೇವಸ್ಥಾನ ಮತ್ತು ದೇವಸ್ಥಾನಗಳ ಆಡಳಿತ ಮಂಡಳಿಯಲ್ಲಿನ ಬಿರುಕುಗಳು ಮತ್ತು ವಿವಾದಗಳು ಅದನ್ನು ಸರಕಾರ ಸ್ವಾಧೀನಪಡಿಸಿಕೊಳ್ಳಲು ಒಂದು ದಾರಿ ಆಗುತ್ತದೆ. ಈಗ ಈ ದೇವಸ್ಥಾನವನ್ನು ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವ ಪ್ರಶ್ನೆ ಇಲ್ಲ. ಯಾಕಂದರೆ ಇದರಲ್ಲಿ ಆದಾಯ ಇಲ್ಲ. ಆದಾಯ ಬರಲಿಕ್ಕೆ ಆರಂಭವಾದರೆ ಅದನ್ನು ಮುಜರಾಯಿ ಇಲಾಖೆಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಮಾಡ್ಬೋದು. ಈಗ ಆದಾಯ ಇಲ್ಲ, ಅದರಲ್ಲಿ ಏನಿದ್ರು ಹರಕೆ ಸಂದಾಯ ಮಾಡುವಂಥದ್ದು ಕಾರ್ಯ. ಈಗ ಬಾಡಾರ ಕುಟುಂಬಸ್ಥರು ಈ ಬಗ್ಗೆ ತಹಶೀಲ್ದಾರರ ವಿರುದ್ಧ ರಾಜ್ಯ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವಕೀಲರು ಎರಡೂ ಬದಿಯ ವಕೀಲರುಗಳಿದ್ದಾರೆ. ಅವರು ಬೆಳ್ತಂಗಡಿ ಸಿವಿಲ್ ನ್ಯಾಯಾಲಯದಲ್ಲಿ ಟ್ರಸ್ಟ್ನ ಅಸಲಿತನದ ಬಗ್ಗೆ ಹೋರಾಡ್ತಾ ಇದ್ದಾರೆ. ಅಂತೂ ಇಂತೂ ಕೊರಗಜ್ಜ ಸದ್ಯಕ್ಕೆ ಬಾಡಾರು ಮನೆಯ ಜಗಲಿ ಸೇರಿದ್ದಾನೆ. ಈ ವಿವಾದ ಯಾವ ರೀತಿ ಮುಕ್ತಾಯ ಆಗ್ತದೆ ಎನ್ನುವುದನ್ನು ನೋಡಬೇಕಿದೆ. ಇಲ್ಲದೇ ಇದ್ದರೆ ಆ ಊರಿನಲ್ಲಿ, ಯಾಕಂದರೆ ಒಂದು ಗ್ರಾಮಾಂತರ ಪ್ರದೇಶದ ಒಂದು ಗ್ರಾಮದಲ್ಲಿ ಇಂಥ ದೈವಿಕ ನಂಬಿಕೆ ವಿಚಾರಕ್ಕೆ ಪರಸ್ಪರ ಕತ್ತಿ ಮಸೆಯುವಂಥ ಕಾರ್ಯ ಮಾತ್ರ ಆಗದಿರಲಿ ಎನ್ನುವುದು ಆಶಯ. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.